ವಿಶಾಲ್, ವಿಶಾಲ್, ಏನಕ್ಕ ಇದು? ಸೂಪರ್ ಪ್ಲಾನ್ ಮಾಡ್ಕೊಂಡಿದ್ವಿ, ನಮ್ಗಿನ್ನು ಕಷ್ಟನೇ ಇರಲ್ಲ ಅನ್ಕೊಂಡ್ವಿ. ಆದ್ರೆ ಈ ಲಲಿತಾ ದೇವಿ ಬಂದು ಇಂಥ ಶಾಕ್ ಕೊಟ್ಬಿಟ್ಲಲ್ಲ ಅಕ್ಕ. ನಾವೀಗ ಯೋಚಿಸ್ಬೇಕಾಗಿರೋದು ಲಲಿತಾ ದೇವಿ ಬಗ್ಗೆ ಅಲ್ವೋ, ಆ ನಯನಿ ಬಗ್ಗೆ. ಗಂಡನ್ನ ಕಾಪಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡಕ್ಕಾಗತ್ತೋ ಅಷ್ಟು ಪ್ರಯತ್ನ ಪಟ್ಲು ಅವಳು. ನನಗೀಗ ಅರ್ಥ ಆಯ್ತು ಪರಶು, ನಾವು ಮೊದಲು ನಿಲ್ಲಿಸ್ಬೇಕಾಗಿರೋದು ಆ ನಯನಿ ಉಸಿರನ್ನ. ನಿಲ್ಲಿಸ್ತೀನಿ, ಅವಳ ಉಸಿರನ್ನ ಖಂಡಿತ ನಿಲ್ಲಿಸ್ತೀನಿ. ಕ್ಷಮಿಸ್ಬಿಡಿ ಯಜಮಾನ್ರೆ. ನೈನಿ, ಏನ್ ಮಾಡ್ತಿದ್ಯಾ? ನೈನಿ, ನೀನ್ ಯಾಕೆ ಅಳ್ತಿದ್ಯಾ? ನೀನ್ ಯಾಕೆ ಕ್ಷಮಾಪಣೆ ಕೇಳ್ತಿದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಪರಿಸ್ಥಿತಿ ಕಾರಣ ನಾನೇ ಅಲ್ವಾ ಯಜಮಾನ್ರೆ? ಏನ್ ಮಾತಾಡ್ತಿದ್ಯಾ ನೈನಿ? ಹಾ, ಗಂಗೈನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದೆ ಅಂತ ಪೊಲೀಸರು ನನ್ನ ಅರೆಸ್ಟ್ ಮಾಡಿದ್ರು. ಅದಕ್ಕೆ ನೀನ್ ಹೇಗೆ ಕಾರಣ ಆಗ್ತೀಯಾ? ಕೆಲವೊಮ್ಮೆ ನಿಜಾನ ಬಚ್ಚಿಡ್ಬೇಕಾಗತ್ತೆ. ಹಾಗೆ ಕೆಲವೊಂದ್ಸಲ ನಿಜ ಹೇಳ್ತಿದ್ರು ಕೂಡ ತುಂಬಾ ತಪ್ಪು. ನಿಜಾನ್ ಮುಚ್ಚಿಟ್ರೆ ಏನಾಗುತ್ತೆ ಅಂತ ಇವತ್ತು ನಾನು ಕಣ್ಣಾರೆ ನೋಡ್ದೆ. ಅಲ್ಲ ನೈನಿ, ಇಷ್ಟಕ್ಕೂ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ನಂಗೆ ಗೊತ್ತಾಗ್ತಿಲ್ಲ. ನಾನು ದೊಡ್ಡಯ್ಯನ ವಿಷಯ ಬಚ್ಚಿಟ್ಟಿದ್ದಕ್ಕೆ ಅಲ್ವಾ ಯಜಮಾನ್ರೆ ನೀವು ಪಿಸ್ತೂಲ್ ತಗೊಂಡು ಕೋಪದಿಂದ ಅವನ ಹಿಂದೆ ಹೋಗಿದ್ದು? ನಾನು ಮುಂಚೆನೆ ಹೇಳಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿದ್ದ ಹೇಳಿ? ಅಂದ್ರೆ ನಾನು ತಪ್ಪು ಮಾಡ್ದ ಹಾಗೆ ಅಲ್ವಾ ಯಜಮಾನ್ರೆ? ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅನ್ನೋ ನೋವು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಯಜಮಾನ್ರೆ. ಅಂಥದ್ರಲ್ಲಿ ನನ್ನಿಂದ ಹೋದ್ರಿ ಅನ್ನೋ ನೋವು ನನ್ನಿನ್ನೂ ಕಾಡ್ತಿದೆ ಯಜಮಾನ್ರೆ. ನೋಡು ನೈನಿ, ಗಂಗಯ್ಯನ್ಗೆ ಒಳ್ಳೇದಾಗಬೇಕು ಅಂತ ನೀನು ನಿಜ ಹೇಳಿಲ್ಲ, ಬೇಕು ಅಂತೇನಲ್ವಲ್ಲ. ಅಂಥದ್ರಲ್ಲಿ ನೀನು ಹೇಗೆ ತಪ್ಪು ಮಾಡ್ದಂಗಾಗತ್ತೆ? ನನ್ನ ಬಗ್ಗೆ ನೀನು ಎಷ್ಟು ನೊಂದ್ಕೋತಿದೀಯೋ ನಿನ್ನ ಬಗ್ಗೆನೂ ನಾನೂ ಅಷ್ಟೇ ನೊಂದ್ಕೋತಿದ್ದೀನಿ ನೈನಿ. ನೀನು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅವ್ರು ನಿನ್ನ ಹತ್ರ ಮಾತಾಡಿದ ಮಾತು, ನಿನ್ನ ಜೊತೆ ನಡ್ಕೊಂಡಿದ್ದ ವಿಧಾನ ನನ್ನ ರಕ್ತ ಕುದಿಯೋ ಹಾಗಾಗೋದು. ನೀನು ಆಚೆಗೆ ತಳ್ತಾ ಇದ್ದಾಗ ಅವ್ರನ್ನ ಸಾಯಿಸೋ ಅಷ್ಟು ಕೋಪ ಬಂದ್ಬಿಡ್ತು ನೈನಿ. ನನ್ನ ಹೆಂಡತಿಗೆ ಅಷ್ಟು ಅವಮಾನ ನಡೀತಿರ್ಬೇಕಾದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ವಲ್ಲ ಅಂತ ಈಗಲೂ ತುಂಬ ನೋವಾಗ್ತಿದೆ ನನಗೆ. ಇಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಒಂದು ಕಡೆ ನೋವಾಗ್ತಿದ್ರು, ಅಮ್ಮನ ಸಾವಿನ ಹಿಂದೆ ಏನೋ ರಹಸ್ಯ ಇದೆ ಅಂತ ನನಗೀಗ ಅರ್ಥ ಆಗ್ತಿದೆ. ಮೊದಲು ಅದೇನು ಅಂತ ತಿಳ್ಕೋಬೇಕು. ಇನ್ನು ಈ ನೋವು ನಾನು ನಿನ್ನ ಮನಸ್ಸಿಂದ ತೆಗ್ದಾಕ್ಬಿಡು ನೈನಿ. ನೆಮ್ಮದಿಯಾಗಿರು, ಆಯ್ತಾ? ಅಯ್ಯೋ, ಮಾತಾಡ್ತಾ ಮರ್ತು ಹೋದೆ ಯಜಮಾನ್ರೆ. ನಿಮಗೆ ಊಟ ತಗೊಂಡು ಬರ್ತೀನಿ ಯಜಮಾನ್ರೆ. ನೈನಿ, ನನಗೆ ಹಸುವಾಗ್ತಿಲ್ಲ. ನೀವು ಬೆಳಗಿಂದ ಏನೂ ತಿಂದಿಲ್ಲ. ಹಾಗೆ ಹಸ್ಕೊಂಡಿದ್ರೆ ಹೇಗೆ ಯಜಮಾನ್ರೆ? ಇರಿ, ಈಗಲೇ ತಗೊಂಡು ಬರ್ತೀನಿ. ನೈನಿ, ಬೇಡ ನೈನಿ, ತಿನ್ನೋ ಮೂಡಲಿಲ್ಲ. ಅಮ್ಮನ ಸಾವಿನ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ನೆನೆಸ್ಕೊಂಡ್ರೆ ನನಗೆ ತಲೆ ಎಲ್ಲ ತಿರುಗ್ತಾ ಇದೆ ನೈನಿ. ಕಂದ ವಿಶಾಲ್, ಅಮ್ಮ ನೈನಿ ಅಲ್ಲಿ ಕೂತ್ಕೊಳ್ಳಿ. ಬೇಡ ದೊಡ್ಡಮ್ಮ, ನನಗೆ ತಿನ್ನೋದಕ್ಕೆ ಮನ್ಸಿಲ್ಲ. ನಿಮ್ಮಮ್ಮ ನಿನಗೆ ತಾಯಿ ಆಗಕ್ಕೂ ಮುಂಚೆ ನನಗೆ ತಂಗಿನಪ್ಪ. ಅಕ್ಕನ್ಗೆ ತಂಗಿ ಅಂದ್ರೆ ಕೇವಲ ಒಡ ಹುಟ್ಟಿದವಳು ಅಷ್ಟೇ ಅಲ್ಲ ಕಂದ. ಪ್ರತಿಯೊಬ್ಬ ಅಕ್ಕನೋಳ್ ತಂಗಿನ
ಮಗಳ ತರಾನೇ ನೋಡ್ಕೋತಾಳೆ, ಮಗಳ ತರಾನೇ ಬೆಳೆಸ್ತಾಳೆ. ನಿನ್ನ ಹೆತ್ತ ತಾಯಿ ನಿನ್ನಿಂದ ದೂರ ಆಗಿದ್ದಕ್ಕೆ ನಿನಗಿಷ್ಟು ನೋವಾಗ್ತಿದೆ ಅಂದ್ರೆ ಮತ್ತೆ ನಾನ್ ಬೆಳೆಸಿದ ನನ್ನ ಮಗಳು ದೂರ ಆದಾಗ ನನಗೆಷ್ಟು ನೋವಾಗಿರ್ಬೇಕು ಹೇಳು. ನನ್ನ ತಂಗಿ ಆತ್ಮಕ್ ಶಾಂತಿ ಸಿಗಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸೋದ್ ಬಿಟ್ಟು ಹೀಗ ಉಪವಾಸ ಇದ್ರೆ ನಿಮ್ಮಮ್ಮಂಗಿನ್ನೂ ಬೇಜಾರಾಗಲ್ವಾ ಹೇಳು? ಮಗನ್ನ ಮುದ್ದು ಮಾಡಿ ಬೆಳ್ಸಕ್ಕೂ ಆಗ್ದೆ ನಿನ್ ನೆನ್ಪುಗಳನ್ನ ತಗೊಂಡೋಗೋ ಅದೃಷ್ಟ ಅವಳಗ್ ಸಿಗ್ದೆ ಹೋಯ್ತು ಅಂತ ನಿಮ್ಮಮ್ಮ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ನಿಮ್ಮಮ್ಮನ ಕಣ್ಣೀರ್ನ ಆನಂದ ಬಾಷ್ಪಕ್ ಬದಲಾಯಿಸ್ಬೇಕು ಅಂದ್ರೆ ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಕಂದ. ದೊಡ್ಡಮ್ಮ ಅಲ್ಲ, ನಿಮ್ಮಮ್ಮನೇ ಬಂದು ತಿನ್ನಿಸ್ತಾ ಇದ್ದಾಳೆ ಅಂತ ಅನ್ಕೋ. ಮತ್ ನಿಮ್ಮಮ್ಮಂಗೆ ಈ ಅವಕಾಶ ಕೊಡೋದಿಲ್ವಾ? ಕೂತ್ಕೋ ಕಂದ. ನೈನಿ, ನೀನು ಕೂತ್ಕೊಮ್ಮ. ಕೂತ್ಕೋ. ತಗೋ. ಅಯ್ಯೋ ಬೇಡ ಅಮ್ಮೋರೆ, ನೀವು ತುಂಬ ದೊಡ್ಡವರು. ನೀವು ನನಗೆ ತಿನ್ಸೋದು ಅಂದ್ರೆ ಏನು ಅಮ್ಮೋರೆ? ಚೆನ್ನಾಗಿ ಕಾಣಲ್ಲ, ಬೇಡ. ದೇಶಕ್ಕೆ ಪ್ರಧಾನಿ ಆದ್ರೂ ಮಕ್ಕಳಿಗೆ ಮಾತ್ರ ತಾಯಿನೇ. ತಗೋ. ಗಂಗೈನ ಯಾರೋ ಕದ್ದು ಮುಚ್ಚಿ ಶೂಟ್ ಮಾಡಿಬಿಟ್ರು ನಾನಿ. ಇಷ್ಟಕ್ಕೂ ಗಂಗೈನ ಸಾಯಿಸೋ ಅವಶ್ಯಕತೆ ಯಾರಿಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಯೋಚನೆ ಅಲ್ಲ ಶಿವ, ಭಯ. ವಿಶಾಲ್ ಯಜಮಾನ್ರು ಸ್ಟೇಷನ್ ಇಂದ ರಿಲೀಸ್ ಆದ್ರಲ್ಲ, ಇವಾಗ ಯಾವ ತೊಂದ್ರೆನೂ ಇಲ್ವಲ್ಲ, ಮತ್ತ್ಯಾಕ್ ಭಯ ಪಡ್ತಿದ್ಯಾ ನೈನಿ? ಈ ಅಪಾಯನ ಸೃಷ್ಟಿ ಮಾಡಿದವ್ರು ಯಾರು ಅಂತ, ಮುಂದೆ ಇಂತಹ ಅನಾಹುತಗಳನ್ನ ಅವ್ರು ಸೃಷ್ಟಿ ಮಾಡ್ಬೋದಾ ಅಂತ. ಶತ್ರುಗಳ ಬಗ್ಗೆ ಗೊತ್ತಾದ್ರೆ ಹುಷಾರಾಗಿರ್ಬೋದು, ಆದ್ರೆ ಯಜಮಾನ್ರಿಗೆ ಯಾರೋ ಗೊತ್ತಿರೋ ಶತ್ರುನೇ ಇದ್ದಾರೆ ಶಿವ. ಕಳ್ತನದಲ್ಲಿ ಯಜಮಾನ್ರ ಸುತ್ತ ಒಂದು ಪದ್ಮವ್ಯೂಹನೇ ಸೃಷ್ಟಿ ಮಾಡಿದ್ದಾರೆ. ಯಜಮಾನ್ರ ಮೇಲೆ ಏನೋ ಕುತಂತ್ರ ನಡೀತಿದೆ ಅಂತ ನನಗನ್ನಿಸ್ತಿದೆ ಶಿವ. ಬರೀ ಅನುಮಾನನ ಅಥವಾ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ ನೈನಿ? ಕಣ್ಣ ಮುಂದೆ ನಡೆದಿರೋ ಸತ್ಯಗಳಿವೆ ಶಿವ, ಆದ್ರೂ ನನ್ಗಿನ್ನೂ ಒಂದು ವಿಷಯ ಅರ್ಥ ಆಗ್ತಿಲ್ಲ ಶಿವ. ಏನ್ ನೈನಿ ಅದು? ಯಜಮಾನ್ರು ಪಿಸ್ತೂಲ್ ತಗೊಂಡು ದೊಡ್ಡಯ್ಯನ್ನ ಕೊಲ್ಲಕ್ ಹೋಗ್ತಿದ್ದಾರೆ ಅನ್ನೋ ವಿಷಯನ ನಾನು ಹಾಸಿನಿ ಅಕ್ಕಗೆ ತಿಲೋತ್ತಮ ಅಮ್ಮವ್ರಿಗೆ ಮಾತ್ರ ಹೇಳಿದ್ದೆ. ಈ ವಿಷಯ ನಮಗ್ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅದೇ ಸಮಯಕ್ಕೆ ಯಾರೋ ಅಲ್ಲಿಗೆ ಬಂದು ಕಳ್ತನವಾಗಿ ದೊಡ್ಡಯ್ಯನ್ನ ಸಾಯಿಸಿದ್ರು. ಹಾಸಿನಿ ಅಕ್ಕ ನನ್ನ ಜೊತೆಗೆ ಅಲ್ಲಿಗೆ ಬಂದಿದ್ರು. ಮತ್ತೆ ಆ ಕೊಲೆಗಾರಂಗೆ ಅಷ್ಟು ಬೇಗ ಈ ವಿಚಾರ ಯಾರು ಹೇಳಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಶಿವ. ಇನ್ಯಾರು ನೈನಿ? ನಿಮ್ಮ ಅತ್ತೆ ತಿಲೋತ್ತಮ್ಮ ಅವರೇ. ಶಿವ,
ಅರ್ಥ ಇಲ್ಲದೆ ಮಾತಾಡ್ಬೇಡ. ಕಳ್ತನದಲ್ಲಿ ದೊಡ್ಡಯ್ಯನ್ ಸುಟ್ಟು ಆ ಆರೋಪನ ಯಜಮಾನ್ರ ಮೇಲೆ ಹಾಕ್ಬೇಕು ಅಂತ ಮಾಡಿರೋದು. ಆದ್ರೆ ಮಗ ಅಂದ್ರೆ ಅಮ್ಮವ್ರಿಗೆ ಪ್ರಾಣ. ಮಗನ್ಗೆ ಸಣ್ಣ ಗಾಯ ಆದ್ರೇನೆ ಅಮ್ಮವರು ವಿಲ ಅಂತ ಒದ್ದಾಡ್ತಾರೆ. ಮಗನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ ಮಗನ ಜೈಲ್ ಪಾಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರಾ? ಬುದ್ಧಿ ಇಲ್ದೆ ಮಾತಾಡ್ಬೇಡ ಶಿವ. ನೋಡು ನಯನಿ, ನೀನ್ ಹೇಳಿದ ವಿಷಯದ ಬಗ್ಗೆ ಯೋಚಿಸಿದ್ರೆ ನಾನು ಒಬ್ನೇ ಅಲ್ಲ, ಯಾರಾದ್ರೂ ತಿಲೋತ್ತಮ್ಮ ಅಮ್ಮ ಅವ್ರ ಮೇಲೆ ಅನುಮಾನ ಪಡ್ತಾರೆ. ಯಾಕಂದ್ರೆ ಹಾಸಿನಿ ಅಮ್ಮ ಅವರು ನಿನ್ ಜೊತೆನೆ ಇದ್ರು, ಇನ್ ಮಿಕ್ದವ್ರು ತಿಲೋತ್ತಮ್ಮ ಅಮ್ಮ ಅವ್ರ ತಾನೆ. ಗಂಗಯ್ಯನ್ ಸಾಯ್ಸಕ್ಕೆ ಆ ಕೊಲೆಗಾರ ಅಷ್ಟ್ ಬೇಗ ಅಲ್ಲಿಗೆ ಬಂದಿದ್ದಾನಂದ್ರೆ ಆ ಕೊಲೆಗಾರಂಗೆ ತಿಲೋತ್ತಮ್ಮ ಅಮ್ಮ ಅವ್ರು ಬಿಟ್ಟು ಬೇರೆಯವ್ರು ಯಾರಾದ್ರೂ ಹೇಳಿರಕ್ ಸಾಧ್ಯನಾ ಹೇಳು? ಯೋಚನೆ ಮಾಡ್ತಿದ್ರೆ ಅನುಮಾನ ಬರ್ತಿದೆ, ಆದ್ರೂ ನಂಬಕ್ ಆಗ್ತಿಲ್ಲ ಶಿವ. ನಿಜ ಏನು ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡು ನೈನಿ. ಇವಾಗ ನಿನಗಿರೋ ಅನುಮಾನ ನಾಳೆ ನಿಜ ಆಗ್ಬೋದು, ಆಗ ನಿಂಗೆ ನಂಬಿಕೆ ಬರ್ಬೋದು. ಇದನ್ ತಿಳ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗ್ತಿಲ್ಲ ಶಿವ. ನಾನೆಲ್ಲಾರು ಬಚ್ಚಿಟ್ಕೊಂಡಿದ್ರೆ ಆಗ ನೀನೇನ್ ಮಾಡ್ತೀಯಾ? ಶಿವ, ನಿನಗಿಷ್ಟ ಇರೋ ಹಣ್ಣು ತಂದಿದ್ದೀನಿ, ಏನ್ತೀನಿ? ಅದೇ ತರ ಕತ್ಲಲ್ಲಿರೋ ಸತ್ಯನ ಬೆಳಕಿಗೆ ತರ್ಬೇಕಂದ್ರೆ ನೀನ್ ಉಪಾಯವಾಗಿ ಏನಾದ್ರು ಯೋಚನೆ ಮಾಡ್ಬೇಕು. ಆಗ ನಿಂಗೆ ಸತ್ಯ ಏನು ಅಂತ ಖಂಡಿತ ಗೊತ್ತಾಗುತ್ತೆ ನೈನಿ. ಒಂದ್ ಯೋಚನೆ ಬಂತು, ಅದ್ರ ಪ್ರಕಾರ ಮಾಡ್ತೀನಿ ಶಿವ. ಬೇಗ ಮಾಡು ನೈನಿ, ಆಗ ಕೆಟ್ಟವ್ರು ಯಾರು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗತ್ತೆ. ಸರಿ ಶಿವ. ಅಕ್ಕ, ನಿನ್ ನಗು ಹಿಂದೆ ಇರೋ ಅರ್ಥ ಏನು ಅಂತ ಗೊತ್ತಾಗ್ದೆ ನಂಗೆ ಹುಚ್ಚಿಡಿತಿದೆ ಅಕ್ಕ. ಭಯದಿಂದ ನಗ್ತಿದ್ಯಾ ಇಲ್ಲ ಟೆನ್ಷನ್ ಇಂದನಾ? ಖುಷಿಯಿಂದ ಕಣೋ. ಖುಷಿಯಿಂದನಾ? ಅಬ್ಬಾ, ಅದಲ್ಲ ಅಕ್ಕ. ಆ ಕಡೆ ಗಂಗಾಧರ್ ಭಾವನ್ನ ನಾವು ಮೇಲಕ್ಕೆ ಕಳಿಸಿ ಈ ಕಡೆ ಅಮೆರಿಕ ಅಳಿಯನ್ನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿ ಭಾವ ಬದುಕೊಂಡ, ಇಲ್ಲಿ ನೋಡಿದ್ರೆ ವಿಶಾಲ್ ಮನೆಗೆ ಬಂದ. ಈ ಟೈಮಲ್ಲಿ ಎಲ್ಲಿ ನಮ್ ಬಗ್ಗೆ ಗೊತ್ತಾಗುತ್ತೋ ಅಂತ ಭಯ ಆಗ್ಬೇಕು ತಾನೆ. ಅದ್ಬಿಟ್ಟು ಏನಕ್ಕ ನೀನ್ ನಗ್ತಾ ಇದ್ಯಾ? ಒಂದ್ ಆಯುಧ ಮಿಸ್ ಆದ್ರೆ ಮತ್ತೊಂದು ಆಯುಧ ರೆಡಿಯಾಗಿರೋ ಥರ ನನ್ ಪ್ಲಾನ್ ತಲೆ ಕೆಳಗಾದ್ರೂ ಸರಿ. ವಿಶಾಲನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಥರ ಮಾಡೋದಿಕ್ಕೆ ಮತ್ತೊಂದು ಪವರ್ಫುಲ್ ಆಯುಧ ನಮ್ಮನ್ನ ಹುಡ್ಕೊಂಡು ಬಂದಿದೆ ಕಣೋ. ಏನಕ್ಕ ಅದು? ಈಗ ಹಾಸ್ಪಿಟಲಲ್ಲಿರೋ ಗಂಗಾಧರ್ ಸತ್ತು ಹೋದ ಅನ್ಕೋ, ಏನಾಗುತ್ತೆ? ಏನಾಗುತ್ತಕ್ಕ, ಪಾಪ ಭಾವನ ಅನಾಥ ಶವ ಅನ್ಕೊಂಡು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮೊದಲು ವಿಶಾಲ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಲಾಜಿಕ್ ಅರ್ಥ ಆಗ್ಲಿಲ್ಲ ಅಕ್ಕ. ಪರಶು ಆಲ್ರೆಡಿ ಗಂಗಾಧರ್ ಮೇಲೆ ವಿಶಾಲ್ ಅಟ್ಯಾಕ್ ಮಾಡಿದಾನೆ ಅನ್ನೋ ಅನುಮಾನ ಇದೆ. ಸೊ ಈಗ ಗಂಗಾಧರ್ ಸತ್ತು ಹೋದ್ರೆ ಆರೋಪದಿಂದ ತಪ್ಪಿಸ್ಕೊಳ್ಳೋಕೆ ವಿಶಾಲೇ ಗಂಗಾಧರನ್ನ ಸಾಯಿಸ್ದ ಅಂತ ಅನ್ಕೋತಾರೆ. ಅಕ್ಕ, ನಿನ್ ಬ್ರೈನು ರಾಕೆಟ್ಗಿಂತ ಫಾಸ್ಟ್ ಅಕ್ಕ. ನಿನ್ ಯೋಚನೆಗಳು ಶಕುನಿನೇ ಮೀರ್ಸಿದೆ ಅಕ್ಕ. ನಿನ್ ವ್ಯೂಹಗಳನ್ನ ಛೇದಿಸೋದು, ನಿನ್ ಪ್ಲಾನ್ಸ್ನ ಡಿಕೋಡ್ ಮಾಡಕ್ಕೆ ಆ ದೇವ್ರಿಂದನೂ ಆಗಲ್ಲ ಬಿಡಕ್ಕ. ದೊಡ್ಡಯ್ಯ ಈ ಡಬ್ಬಿ ಬಗ್ಗೆ ಹೇಳ್ದಾಗೆಲ್ಲ
ತಿಲೋತ್ತಮ ಅಮ್ಮೋರು ಭಯ ಪಡ್ತಿದ್ರು. ಇದರಿಂದ ಶಬ್ದ ಬಂದಾಗ್ಲೆಲ್ಲ ಅಮ್ಮೋರು ತುಂಬ ಗಾಬರಿ ಪಡ್ತಿದ್ರು. ಈ ವಿಚಿತ್ರ ಪೆಟ್ಟಿಗೆಗೂ ಈಗ ದೊಡ್ಡಯ್ಯನ್ ಸುಡಕ್ಕೂ ಆಗ ಗಾಯತ್ರಿ ಅಮ್ಮೋರ್ನ ಸಾಯಿಸಕ್ಕೂ ಈ ತಿಲೋತ್ತಮ ಅಮ್ಮೋರ್ ಭಯಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ಮೊದಲು ಇದನ್ನು ನೋಡಿ ತಿಲೋತ್ತಮ ಅಮ್ಮೋರು ಯಾಕೆ ಗಾಬರಿ ಪಡ್ತಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಆಮೇಲೆ ಮಿಕ್ಕಿದ ವಿಷಯ ಎಲ್ಲ ತಾನಾಗೆ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ಇವತ್ತು ರಾತ್ರಿನೇ ನೀನು ಹಾಸ್ಪಿಟಲ್ಗೆ ಹೋಗಿ ಗಂಗಾಧರನ್ನ ಸಾಯಿಸ್ಬಿಡು. ಅವನ್ ಸತ್ ಮೇಲೆ ವಿಶಾಲ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಅಕ್ಕ, ಏ ಪರಶು, ಮ್ಯಾಜಿಕ್ ಬಾಕ್ಸಿಂದ ಆ ಮ್ಯೂಸಿಕ್ಗೆ ಬರ್ತಿದೆ ಕಣೋ. ಅಂದ್ರೆ ಗಂಗಾಧರ್ ಆ ಬಾಕ್ಸನ್ನ ನಯನಿಗೆ ಕೊಟ್ಟು ಏನೋ ಹೇಳಿದಾನೆ ಅನ್ಸುತ್ತೆ. ಅವರದನ್ನ ಓಪನ್ ಮಾಡಕ್ ನೋಡ್ತಿದ್ದಾರೆ ಕಣೋ. ಅದರಲ್ಲಿರೋ ರಹಸ್ಯನ ತಿಳ್ಕೊಂಡಿದಾರೋ ಅಥವಾ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೋ ಅರ್ಥನೇ ಆಗ್ತಿಲ್ಲ. ಇವಾಗ ಏನ್ ಮಾಡೋದಕ್ಕ? ಏ ಪರಶು, ಬೇಗ ಹೋಗೋ. ಹೋಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ ಹೋಗು. ಬೇಗ ಹೋಗೋ. ಅಕ್ಕ, ನಾನೇನಾದ್ರೂ ಹೋದ್ರೆ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ ಅಕ್ಕ. ಅದ್ಯಾಕೋ? ಹೌದಕ್ಕ, ನಾನು ಹೋದ್ರೆ ವಿಶಾಲಿಗೆ ಡೌಟ್ ಬಂದ್ಬಿಡುತ್ತೆ. ಅವನ್ ಸುಮ್ಮನೆ ಇರ್ತಾನ? ನನ್ನನ್ನು ಸುಮ್ಮನೆ ಬಿಡ್ತಾನ ಹೇಳು? ಅದೇ ನೀನ್ ಹೋದೆ ಅನ್ಕೋ, ಯಾರಿಗೂ ಅನುಮಾನ ಬರಲ್ಲ ಅಕ್ಕ. ನೀನ್ ಹೋಗಕ್ಕ. ಛೀ, ಬಡ್ಕೋತಾ ಇದ್ರು ಇಲ್ಲಿ ಯಾರೂ ಇಲ್ವಲ್ಲ. ಅಂದ್ರೆ ಇದು ತಾನಾಗ್ ತಾನೇ ಪ್ಲೇ ಆಗ್ತಿದ್ಯಾ? ಇದು ನನ್ನ ಪ್ರಾಣ ತೆಗಿಯೋಕೆ ಇದೆ ಅನ್ಸುತ್ತೆ. ಇದನ್ನ ಪುಡಿ ಪುಡಿ ಮಾಡೋದಿಕ್ಕೆ ಇದೇ ಸರಿಯಾದ ಸಮಯ. ಇದೇನೋ ಕಳ್ಳರನ್ನ ಪೊಲೀಸರು ನೋಡೋ ಥರ ನೋಡ್ತಿದ್ದಾಳಲ್ಲ. ಅಪ್ಪಿ ತಪ್ಪಿ ನನ್ನ ಮೇಲೆ ಏನಾದರೂ ಡೌಟ್ ಬಂದ ಹೇಗೆ? ಏನ್ ನಯನಿ ಹಾಗೆ ನೋಡ್ತಿದ್ಯಾ? ಆಶ್ಚರ್ಯ ಆಗ್ತಿದೆ, ಅನುಮಾನನೂ ಬರ್ತಿದೆ ಅಮ್ಮೋರೆ. ಏನೂ ಅರ್ಥ ಆಗ್ತಿಲ್ಲ. ಆಶ್ಚರ್ಯ ಏನು, ಅನುಮಾನ ಅಂದ್ರೆ ಏನು? ಆದರೂ ಯಾಕೆ ಹಾಗಂತಿದೀಯಾ? ಅದಕ್ಕೆ ಕಾರಣ ನೀವೇ.
ನಾನಾ? ಹೌದು ಅಮ್ಮೋರೆ, ನೀವೇ. ನೀನೇನ್ ಮಾತಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರೋ ನನಗೂ ಅರ್ಥ ಆಗ್ತಿಲ್ಲ ಅಮ್ಮೋರೆ. ಅದಕ್ಕೆ ಆಶ್ಚರ್ಯನೂ ಅನುಮಾನನೂ ಆಗ್ತಿದೆ ಅಂತ ಹೇಳಿದ್ದು ನಾನು.